ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ. ನಾವು ಕಳೆದ ಕ್ಲಾಸ್ದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 8ದಲ್ಲಿ ಫಾಂಟ್ಗೆ ಕಲರನ್ನು ಡಿಫ್ರೆಂಟ್ ಕಲರ್ನ ಯಾವ ರೀತಿ ಹಾಕೋದು, ಸಾಲಿಡ್ ಕಲರ್ ಯಾವ ರೀತಿ ಅಪ್ಲೈ ಮಾಡೋದು, ಆಮೇಲೆ ಗ್ರೇಡಿಯಂಟ್ ಕಲರ್ನ ಅಪ್ಲೈ ಮಾಡೋದು. ಸೊ ಈ ರೀತಿಯಾಗಿ ನಾವು ಟೆಕ್ಸ್ಟ್ಗೆ ಬೇರೆ ಕಲರನ್ನು ಅಪ್ಲೈ ಮಾಡೋದನ್ನು ನೋಡಿದ್ದೇವೆ. ಜೊತೆಗೆ ಟೆಕ್ಸ್ಟ್ಗೆ ಹೈಲೈಟ್ ಕಲರನ್ನು ಯಾವ ರೀತಿ ಅಪ್ಲೈ ಮಾಡೋದು ಮತ್ತು ಯಾವ ರೀತಿ ರಿಮೂವ್ ಮಾಡೋದು ಅದನ್ನು ಕೂಡ ನಾವು ಏನು ಮಾಡಿದ್ದೇವೆ, ಕಳೆದ ಕ್ಲಾಸ್ನಲ್ಲಿ ನೋಡಿದ್ದೇವೆ. ಸೊ ಇವತ್ತಿನ ಒಂದು ಕ್ಲಾಸದಲ್ಲಿ ನಾನು MS ವರ್ಡ್ ಪ್ರಾಕ್ಟಿಕಲ್ 9 ಈ ಕ್ಲಾಸದಲ್ಲಿ ನಾನು ಚೇಂಜ್ ಕೇಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಚೇಂಜ್ ಕೇಸ್ ಅಂದರೆ ಏನು, ಅದರಲ್ಲಿ ಎಷ್ಟು ಆಪ್ಷನ್ಸ್ ಬರ್ತವೆ ಅನ್ನೋದನ್ನು ಇವತ್ತಿನ ಕ್ಲಾಸದಲ್ಲಿ ನಾನು ವಿವರಣೆ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನು ಪ್ರೆಸ್ ಮಾಡಿರಿ. ಸೊ ಇವತ್ತಿನ ಕ್ಲಾಸನ್ನು ನಾನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ MS ವರ್ಡನ್ನು ಓಪನ್ ಮಾಡ್ಕೋಬೇಕು. ಸೊ ಇವಾಗ ನಾನು MS ವರ್ಡನ್ನು ಓಪನ್ ಮಾಡಿದ್ದೀನಿ. ಸೊ ಇವಾಗ ನಾನು ಟೆಕ್ಸ್ಟನ್ನು ತಗೋತೀನಿ. ಈಕ್ವಲ್ ಟು ಟೆಕ್ಸ್ಟನ್ನು ರೆಡಿಮೇಡ್ ಟೆಕ್ಸ್ಟನ್ನು ತೊಗೋಬೇಕಾಗ್ತದೆ. ಸೊ ಈಕ್ವಲ್ ಟು RAND. ಸೊ RAND ಒಂದು ಟೈಪ್ ಮಾಡಿರಿ. ಓಪನಿಂಗ್ ಬ್ರಕೆಟ್ ಮತ್ತು ಕ್ಲೋಸಿಂಗ್ ಬ್ರಕೆಟ್ ಕೊಟ್ಟು ನಾವೇನು ಮಾಡಬೇಕಾಗ್ತದೆ, ಇಲ್ಲಿ ಎಂಟರ್ ಪ್ರೆಸ್ ಮಾಡಬೇಕು. ಎಂಟರ್ ಪ್ರೆಸ್ ಮಾಡಿದರೆ ಏನಾಗ್ತದೆ, ಇಲ್ಲಿ ಎಂಟರನ್ನು ಪ್ರೆಸ್ ಮಾಡ್ಕೋಬೇಕು. ಸೊ ಎಂಟರ್ ಪ್ರೆಸ್ ಮಾಡಿದರೆ ಏನಾಗ್ತದೆ, ರೆಡಿಮೇಡ್ ಟೆಕ್ಸ್ಟ್ ಇಲ್ಲಿ ಬರ್ತದೆ. ಓಕೆ. ಸೊ ಈ ಟೆಕ್ಸ್ಟಿಗೆ ನಾನು ಇವತ್ತಿನ ನಿಮ್ಗೆ ಏನು ಹೇಳಲಿಕ್ಕೆ ಹೊಂಟಿದ್ದೇನೆ ಅಂದರೆ, ಇದು ಚೇಂಜ್ ಕೇಸ್. ಇಲ್ಲಿದೆ ನೋಡಿರಿ, ಚೇಂಜ್ ಕೇಸ್. ಸೊ ಚೇಂಜ್ ಕೇಸ್ ಅಂದರೆ ಇದರಲ್ಲಿ 5 ಆಪ್ಷನ್ಸ್ ಬರ್ತವೆ. ಒಂದು ಸೆಂಟೆನ್ಸ್ ಕೇಸ್ ಅಂದರೆ ಏನು ನೋಡೋಣ. ಮತ್ತು ಎರಡನೇದು ಲೋವರ್ ಕೇಸ್, ಮೂರನೇದು ಅಪ್ಪರ್ ಕೇಸ್, ನಾಲ್ಕನೇದು ಕ್ಯಾಪಿಟಲೈಸ್ ಈಚ್ ವರ್ಡ್, ಮತ್ತು ಐದನೇದು ಟಾಗಲ್ ಕೇಸ್. ಓಕೆ. ಸೊ ಇವುಗಳನ್ನು ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಸೆಂಟೆನ್ಸ್ ಕೇಸ್ ಅಂದರೆ ಏನು, ನಾವು ಟೆಕ್ಸ್ಟನ್ನು ಟೈಪ್ ಮಾಡ್ತಿರ್ತೇವೆ, ಯಾವುದೋ ಒಂದು ಮೂಡದಲ್ಲಿ ಇರ್ತೇವೆ, ಟೆಕ್ಸ್ಟನ್ನು ಟೈಪ್ ಮಾಡ್ತೇವೆ. ಆಮೇಲೆ ನಾವು ಸ್ಕ್ರೀನ್ ಕಡೆ ನೋಡ್ತೀವಿ, ನಾನು ಏನು ಮಾಡಬೇಕಾಯಿತು, ಸೆಂಟೆನ್ಸ್ ಕೇಸ್ದಾಗ ಮಾಡಬೇಕಾಯಿತು. ನಾ ಇವಾಗ ಏನು ಮಾಡಿದ್ದೀನಿ, ಎಲ್ಲ ಸ್ಮಾಲ್ ಲೆಟರ್ಸ್ದಾಗ ಬರ್ದೀನಿ, ಲೋವರ್ ಕೇಸ್ದಾಗ ಬರ್ದೀನಿ. ಅವಾಗ ಏನು ಮಾಡೋದು, ಹಂಗಾರೆ ಅದನ್ನೆಲ್ಲ ಡಿಲೀಟ್ ಮಾಡಿ ಮತ್ತು ನಾವು ಬರೆಯುವಂಥ ಪರಿಸ್ಥಿತಿ ಬರ್ತದೆ. ಸೊ ಆವಾಗ ಈ ಆಪ್ಷನ್ ನಮಗೆ ಹೆಲ್ಪ್ ಆಗ್ತವೆ. ಯಾವುದು, ಸೆಂಟೆನ್ಸ್ ಕೇಸ್ ಅಂದರೆ ಫುಲ್ ಪಾಯಿಂಟ್ ಯಾವಾಗ ನಾವು ಕೊಟ್ಟಿರ್ತೀವಲ್ಲ, ಒಂದು ಸೆಂಟೆನ್ಸ್ ಟೈಪ್ ಮಾಡ್ಕೊತ ಹೋಗ್ತಿರ್ತೀವಿ. ಮೊದಲನೇ ಅಕ್ಷರ ಏನಿರಬೇಕಾಗ್ತದೆ, ಕ್ಯಾಪಿಟಲ್ ಇರಬೇಕಾಗ್ತದೆ. ಸೊ ಮೊದಲನೇ ಅಕ್ಷರ ಕ್ಯಾಪಿಟಲ್ಲ ಮತ್ತು ಫುಲ್ ಪಾಯಿಂಟ್ ಆದ ನಂತರ ಮತ್ತೆ ನಾವು ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಮೊದಲನೇ ಅಕ್ಷರ ಕ್ಯಾಪಿಟಲ್ ಇರಬೇಕಾಗ್ತದೆ. ಸೊ ಇದಕ್ಕೇನಂತ ಕರೀತಾರೆ, ಸೆಂಟೆನ್ಸ್ ಕೇಸ್ ಅಂತ ಕರೀತಾರೆ. ಸೊ ಇದನ್ನು ನಾವು ಏನು ಮಾಡಬೇಕಾಗ್ತದೆ, ಅವಾಗೆಲ್ಲನೂ ಡಿಲೀಟ್ ಮಾಡಿ ಮತ್ತೆ ಮತ್ತೆ ಟೈಪ್ ಮಾಡ್ಕೊತ ನಾವು ಹೋಗೋ ಬದಲಾಗಿ, ಟೈಮ್ ವೇಸ್ಟ್ ಬದಲಾಗಿ ಇದನ್ನು ಚೇಂಜ್ ಕೇಸನ್ನು ನಾವು ಯೂಸ್ ಮಾಡ್ಕೋಬೋದು. ಸೊ ಮೊದಲನೇದಾಗಿ ಯಾವ್ದು, ಹಂಗಾರೆ ಸೆಂಟೆನ್ಸ್ ಕೇಸ್. ಈಗ ಆಲ್ರೆಡಿ ಏನಿದೆ, ಇದು ಸೆಂಟೆನ್ಸ್ ಕೇಸೇ ಇದೆ. ಮೊದಲನೇದು ಏನಿದೆ ನೋಡ್ರಿ, ಇಲ್ಲಿ ಸೆಂಟೆನ್ಸ್ ಕೇಸ್ ಇದೆ. ಸೆಂಟೆನ್ಸ್ ಕೇಸ್ ಹೆಂಗಿದೆ ಅಂದರೆ, ಇಲ್ಲಿ ಫಸ್ಟ್ V ಕ್ಯಾಪಿಟಲ್ ಇದೆ, ಸೊ ಇಲ್ಲಿ W ಕ್ಯಾಪಿಟಲ್ ಇದೆ, ಫುಲ್ ಪಾಯಿಂಟ್ ಆದ ನಂತರ ಕ್ಯಾಪಿಟಲ್ ಇದೆ. ಸೊ ಇವಾಗ ನಾನು ಇದನ್ನು ನಿಮ್ಗೆ ಏನು ಮಾಡಿ ತೋರಿಸ್ತೀನಿ, ಇಲ್ಲಿ ಚೇಂಜ್ ಮಾಡಿ ತೋರಿಸ್ತೀನಿ. ಓಕೆ. ಇಲ್ಲಿ ಲೋವರ್ ಕೇಸ್ ಅಂತ ಕೊಡ್ತೀನಿ. ಸೊ ಈ ಲೋವರ್ ಕೇಸ್ ಕೊಟ್ಟ ನಂತರ ಏನಾಗಿದೆ ನೋಡ್ರಿ, ಈಗ ಎಲ್ಲನೂ ಫುಲ್ ಪಾಯಿಂಟ್ ಇದ್ರೂ ಏನಾಗಿದ್ದಾವೆ, ಇಲ್ಲಿ ಎಲ್ಲನೂ ಸ್ಮಾಲ್ ಲೆಟರ್ಸ್ ಆಗಿದ್ದಾವೆ. ಸೊ ಇದು ಲೋವರ್ ಕೇಸ್. ಓಕೆ. ಸೊ ಇವಾಗ ಮತ್ತೆ ನಾನು ಏನು ಮಾಡ್ತೀನಿ, ಇದನ್ನು ಸೆಂಟೆನ್ಸ್ ಕೇಸನ್ನು ಮಾಡ್ತೀನಿ. ಮೊದಲನೇದಾಗಿ ಏನು, ಹಂಗಾರೆ ಸೆಂಟೆನ್ಸ್ ಕೇಸ್. ಓಕೆ. ಇದು ನೋಡ್ರಿ ಸೆಂಟೆನ್ಸ್ ಕೇಸ್ ಆಗಿದೆ ಇದು. ಓಕೆ. ಎಲ್ಲಿ ಫುಲ್ ಪಾಯಿಂಟ್ ಕೊಟ್ಟಿದೆ ಅಲ್ಲಿ ಏನು ಬರಬೇಕು, ಕ್ಯಾಪಿಟಲ್ ಬರ್ತದೆ. ಸೊ ಎರಡನೇ ಒಂದು ಪ್ಯಾರಾಗ್ರಾಫ್ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಏನಿದೆ, ಇದು ಸೆಂಟೆನ್ಸ್ ಕೇಸ್ ಇದೆ. ಸೊ ಇದು ಕೂಡ ಏನಾಗಿದೆ, ಸೆಂಟೆನ್ಸ್ ಕೇಸ್ ಇದೆ. ಸೊ ಇವಾಗ ನಾನು ಏನು ಮಾಡ್ತೇನಪ್ಪ ಅಂದ್ರೆ, ಇದನ್ನು ಇವಾಗ ನೋಡಿ, ನಾವು ಎಲ್ಲಿ ಕ್ಯಾಪಿಟಲ್ ಬರಿಬೇಕು ಅಲ್ಲಿ ಕ್ಯಾಪಿಟಲ್ ಬರಿಬೇಕು, ಎಲ್ಲಿ ಸ್ಮಾಲ್ ಬರಿಬೇಕು ಅಲ್ಲಿ ಸ್ಮಾಲ್ ಲೆಟರ್ಸ್ ಬರಿಬೇಕಾಗ್ತದೆ. ಸೊ ನಾವು ಕ್ಯಾಪಿಟಲ್ ಬರೆಯೋ ಹೊತ್ನಾಗ ಏನು ಮಾಡಿರ್ತೇವೆ, ಸ್ಮಾಲ್ ಲೆಟರ್ಸ್ ಬರೆದಿರ್ತೀವಿ, ಅಥವಾ ಸ್ಮಾಲ್ ಲೆಟರ್ಸ್ ಬರೆಯೋ ಹೊತ್ನಾಗ ಕ್ಯಾಪಿಟಲ್ ಲೆಟರ್ಸ್ ಬರ್ತೀವಿ. ಇವುಗಳನ್ನ ನಾವು ಟೈಪ್ ಏನು ಮಾಡಿರ್ತೀವಲ್ಲ, ಇವುಗಳನ್ನ ಚೇಂಜ್ ಮಾಡ್ಕೋಬೇಕಾದ್ರೆ ಮತ್ತು ಪುನಃ ಡಿಲೀಟ್ ಮಾಡೋ ಬದಲಾಗಿ ನಾವು ಚೇಂಜ್ ಕೇಸ್ ಆಪ್ಷನನ್ನು ಯೂಸ್ ಮಾಡ್ಕೋಬೇಕು. ಸೊ ಇವಾಗ ಸ್ಮಾಲ್ ಕೇಸ್ದಾಗ ನೋಡಿರಿ, ಎಲ್ಲ ಸ್ಮಾಲ್ ಕೇಸ್ದಾಗ ಆಗಿದೆ ಇದು. ಓಕೆ. ಪ್ರತಿಯೊಂದು ಇದು ಸೆಂಟೆನ್ಸ್ ಕೇಸ್. ಫಸ್ಟ್ ಒಂದೇದು ಯಾವುದಿದು, ಸೆಂಟೆನ್ಸ್ ಕೇಸ್ದಾಗಿದೆ. ಸೊ ಎರಡನೇದು ಏನಾಗಿದೆ, ಇಲ್ಲಿ ಲೋವರ್ ಕೇಸ್ ಅಂದರೆ ಏನಾಗ್ತದೆ, ಸೊ ಲೋವರ್ ಕೇಸ್ ನಾವು ಮಾಡಬೇಕಾಗ್ತದೆ. ಇಲ್ಲಿ ಹೋಗಿ ನಾವು ಏನು ಮಾಡ್ಬೇಕು, ಇಲ್ಲಿ ಲೋವರ್ ಕೇಸ್. ಸೊ ಲೋವರ್ ಕೇಸ್ ಅಂದ್ಕೊಳ್ಳಿ ಏನಾಗ್ತದೆ, ಇಲ್ಲಿ ಪ್ರತಿಯೊಂದು ಏನಾಗ್ತಾವೆ, ಇಲ್ಲಿ ನೋಡಿರಿ ಸ್ಮಾಲ್ ಲೆಟರ್ಸ್ ಆಗಿರ್ತವೆ. ಪ್ರತಿಯೊಂದು ಏನಾಗಿರ್ತವೆ, ಇಲ್ಲಿ ಸ್ಮಾಲ್ ಲೆಟರ್ಸ್ ನೋಡಿರಿ. ಓಕೆ. ಅದ್ರ ನಂತರ ಬರ್ತಕ್ಕಂಥದ್ದು ಯಾವುದೈತಿ ಅಂದ್ರೆ ನೋಡಿರಿ, ನೆಕ್ಸ್ಟ್ ಯಾವುದೈತಿ, ನನಗೆ ಕ್ಯಾಪಿಟಲ್ ಲೆಟರ್ಸ್ ಬೇಕಾಗಿದ್ದು, ಎಲ್ಲನೂ ಕ್ಯಾಪಿಟಲ್ ಲೆಟರ್ಸ್ ಬೇಕು, ಎಲ್ಲನೂ ಅಪ್ಪರ್ ಕೇಸ್ದಾಗ ಬೇಕಾಗಿದ್ದಾವೆ. ನಾನು ಈಗ ಸ್ಮಾಲ್ ಲೆಟರ್ಸ್ದಾಗ ಮಾಡಿದ್ದೀನಿ. ಸ್ಮಾಲ್ ಲೆಟರ್ಸ್ದಾಗ ಮಾಡಿದ್ದು ಅಂದರೆ ನಾವು ಏನು ಮಾಡಬೇಕು, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಎಲ್ಲಿ ಹೋಗೋದು, ಇಲ್ಲಿ ಚೇಂಜ್ ಕೇಸ್ದಾಗ ಹೋಗಿ ನಾವು ಏನು ತೊಗೋಬೇಕು, ಇಲ್ಲಿ ಅಪ್ಪರ್ ಕೇಸ್. ಓಕೆ. ಅಪ್ಪರ್ ಕೇಸ್ ತೊಗೊಂಡ್ರೆ ಏನಾಗ್ತೈತೆ ಅಂದರೆ, ಇಲ್ಲಿ
ಪ್ರತಿಯೊಂದು ಅಪ್ಪರ್ದೊಳಗಡೆ ಆಗ್ತಾವೆ ನೋಡಿರಿ. ಪ್ರತಿಯೊಂದು ಏನಾಗಿದ್ದಾವೆ ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್. ಓಕೆ, ಗೊತ್ತಾಯ್ತಲ್ಲ. ಇದು ಅಪ್ಪರ್ ಕೇಸ್, ಇದು ಲೋವರ್ ಕೇಸ್, ಇದು ಸೆಂಟೆನ್ಸ್ ಕೇಸ್. ನಂಬರ್ 1 ಯಾವುದಿದೆ ಸೆಂಟೆನ್ಸ್ ಕೇಸ್. ಆಮೇಲೆ ನಂಬರ್ 2 ಪ್ಯಾರಾಗ್ರಾಫ್ ಏನಿದೆ ಲೋವರ್ ಕೇಸ್. ನಂಬರ್ 3 ಪ್ಯಾರಾಗ್ರಾಫ್ ಏನಿದೆ ಅಪ್ಪರ್ ಕೇಸ್. ಇನ್ನು ಮತ್ತೊಂದು ಬರ್ತದೆ ನಮಗೆ ಪ್ರತಿಯೊಂದು ವರ್ಡು ನಾವೇನು ಮಾಡಿದ್ವಿ ಇಲ್ಲಿ ಸೆಂಟೆನ್ಸ್ ಕೇಸದಾಗ ಬರೆದು. ನನಗೆ ಏನು ಬೇಕಾಗಿದೆ ಈ ಸೆಂಟೆನ್ಸ್ ಕೇಸದಲ್ಲಿ ಇರ್ತಕ್ಕಂಥದ್ದು ಪ್ರತಿಯೊಂದು ವರ್ಡು ಕ್ಯಾಪಿಟಲ್ ಬೇಕು. ಪ್ರತಿಯೊಂದು ವರ್ಡ್ದ ಏನು ಬೇಕಾಗಿತ್ತು ಕ್ಯಾಪಿಟಲ್ ಅಕ್ಷರ ನನಗೆ ಬೇಕಾಗಿತ್ತು. ಪ್ರತಿಯೊಂದು ವರ್ಡ್ದು ಏನು ಬೇಕಾಗಿತ್ತು ನನಗಿಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಬೇಕಾಗಿದೆ. ಸೊ ಕ್ಯಾಪಿಟಲ್ ಲೆಟರ್ಸ್ ಬೇಕಾಗಿತ್ತಂದ್ರೆ ಯಾವ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಕ್ಯಾಪಿಟಲೈಸ್ ಈಚ್ ವರ್ಡ್. ಓಕೆ, ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂದರೆ ಏನಾಗ್ತದೆ ಅಂದ್ರೆ ಪ್ರತಿ ಒಂದು ವರ್ಡ್ದ ಮೊದಲನೇ ಲೆಟ್ರ್ ಏನಾಗ್ತದೆ ಕ್ಯಾಪಿಟಲ್ ಆಗ್ತದೆ. ಸೊ ನೋಡಿರಿ ಇವಾಗ ಪ್ರತಿಯೊಂದು ವರ್ಡ್ದ ಮೊದಲನೇ ಲೆಟ್ರ್ ಏನಾಗಿದೆ ಕ್ಯಾಪಿಟಲ್. ಓಕೆ, ಕ್ಯಾಪಿಟಲ್ ಆಗಿದೆ ನೋಡಿರಿ. ಇಲ್ಲಿ ಪ್ರತಿಯೊಂದು ವರ್ಡ್ ಮೊದಲನೇ ಅಕ್ಷರ ನಮ್ಗೆ ಕ್ಯಾಪಿಟಲ್ ಬೇಕಾಗಿತ್ತು ಅಂದ್ರೆ ನಾ ಯಾವ ಸೆಲೆಕ್ಟ್ ಮಾಡ್ಕೋಬೇಕು ಕ್ಯಾಪಿಟಲೈಸ್ಡ್ ಈಚ್ ವರ್ಡ್. ಓಕೆ, ಇನ್ನು ಮತ್ತೊಂದು ಬರ್ತದೆ ಲಾಸ್ಟ್ ಯಾವುದಪ್ಪ ಅಂದರೆ ಇಲ್ಲಿ ಟೋಗಲ್ ಕೇಸ್. ಓಕೆ, ಟೋಗಲ್ ಕೇಸ್ ಅಂದರೆ ಇಲ್ಲಿ ಮೊದಲನೇದಷ್ಟೇ ಸ್ಮಾಲ್ ಬರ್ತದೆ, ಉಳಿದದ್ದು ಎಲ್ಲನೂ ಕ್ಯಾಪಿಟಲ್ದಲ್ಲಿ ಬರ್ತವೆ. ಮೊದಲನೇದಷ್ಟೇ ಸ್ಮಾಲು, ಉಳಿದದ್ದೆಲ್ಲನೂ ಕ್ಯಾಪಿಟಲ್. ಓಕೆ, ಇದನ್ನು ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಮತ್ತೆ ಇಲ್ಲಿ ಪುನಃ ಎಲ್ಲಿ ಹೋಗ್ತೀನಿ, ಇಲ್ಲಿ ಹೋಗಿ ಇಲ್ಲಿ ಟೋಗಲ್ ಕೇಸ್. ಓಕೆ, ಟೋಗಲ್ ಕೇಸ್ ಅಂದ್ಕೊಳ್ಳಿ ಏನಾಗಿದಾವೆ ನೋಡಿರಿ. ಇಲ್ಲಿ ಮೊದಲನೇದು ಅಕ್ಷರ ಏನಾಗಿದಾವೆ ಇಲ್ಲಿ ಎಲ್ಲೆಲ್ಲಿ ನೋಡಿರಿ ಮೊದಲನೇ ಅಕ್ಷರ ಅಷ್ಟೇ ಏನಾಗಿದಾವೆ ಇಲ್ಲಿ ಸ್ಮಾಲ್, ಉಳಿದದ್ದು ಕ್ಯಾಪಿಟಲ್. ಸೊ ಇಲ್ಲಿ ಆರ್ ಸ್ಮಾಲ್ ಆಗಿದೆ, ಇಲ್ಲೂ ಆರ್ ಸ್ಮಾಲ್ ಆಗಿದೆ, ಇಲ್ಲಿ ವೈ ಸ್ಮಾಲ್ ಆಗಿದೆ. ಓಕೆ ನೋಡಿರಿ ಇಲ್ಲಿ. ಸೊ ಇಲ್ಲಿ ಐ, ಇಲ್ಲಿ ಡಬ್ಲ್ಯೂ. ಓಕೆ, ಈ ಪ್ರಕಾರ ಏನಾಗ್ತಾವೆ ಇದು ಟೋಗಲ್ ಕೇಸ್. ಟೋಗಲ್ ಕೇಸ್ ಅಂದರೆ ಏನಾಗ್ತೈತೆ ಮೊದಲನೇ ಸ್ಮಾಲು ಉಳಿದದ್ದು ಕ್ಯಾಪಿಟಲ್. ಓಕೆ, ಈ ಪ್ರಕಾರವಾಗಿ ನಾವು 5 ಆಪ್ಷನ್ಸನ್ನು ನೋಡ್ತೀವಿ. ಒಂದು ಸೆಂಟೆನ್ಸ್ ಕೇಸ್, ಇನ್ನೊಂದು ಲೋವರ್ ಕೇಸ್, ಅಪ್ಪರ್ ಕೇಸ್, ಕ್ಯಾಪಿಟಲೈಸ್ ಈಚ್ ವರ್ಡ್, ಮತ್ತೊಂದು ಟೋಗಲ್ ಕೇಸ್. ಇವುಗಳನ್ನ ನಾವು ನಮ್ಮ ಟೆಕ್ಸ್ಟ್ದಲ್ಲಿ ನಮಗೆ ಎಲ್ಲಿ ಬೇಕಾದ ಅಲ್ಲಿ ನಾವು ಇದರ ಯೂಸನ್ನು ತಗೋಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ, ಇನ್ನೂ ಯಾರು ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಸೊ ಇಲ್ಲಿಗೆ ನಾನು ಇವತ್ತಿನ ಕ್ಲಾಸನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರೂ ನನ್ನ ನಮಸ್ಕಾರಗಳು.